ನಮಸ್ಕಾರ, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಗುಜರಾತಿ ಸ್ಪೆಷಲ್ ತೇಪ್ಲ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ಇದು. 1 ಕಟ್ ಆಗಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಪರಾತ್ ತೊಗೊಂಡಿದ್ದೀನಿ. 1 ಬೌಲ್ ಆಗಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಿಟ್ಟು ತೊಗೊಳ್ಳಿ. 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು, 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಖಾರದ ಪುಡಿ, ಚಿಟಿಕೆ ಆಗಷ್ಟು ಅರಿಶಿನ, 1 ಸ್ಪೂನ್ ಆಗಷ್ಟು ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಓಂಕಾಳು, 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿಲ್ಲ. 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಬೌಲ್ ಆಗಷ್ಟು ಮೊಸರು ಹಾಕ್ತಾಯಿದ್ದೀನಿ. ನಿಮಗೆ ಮೊಸರು ಬೇಡ ಅಂದರೆ ಬಿಡಿ, ಸ್ಕಿಪ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪನ್ನು ತೊಗೊಂಡು ತೊಳೆದು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳಿ. ನಾನು ಹಾಕ್ತಾಯಿದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. ಒಂದೇ ಸಲ ಎಲ್ಲ ನೀರು ಹಾಕೋಕ್ಕೆ ಹೋಗ್ಬೇಡಿ, ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊಪ್ಪು ಹಾಕಿರೋದ್ರಿಂದ ಸೊಪ್ಪೆಲ್ಲ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಇದನ್ನು ರೆಸ್ಟ್ ಮಾಡೋಕ್ಕೆ 10 ನಿಮಿಷ ಆಗಿದೆ, ನೆನೆದಿದೆ ನೋಡಿ. ಒಣ ಹಿಟ್ಟಲ್ಲಿ ಎದ್ದಿಟ್ಕೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ಲಟ್ಸ್ಕೊತಾ ಇದ್ದೀನಿ ನೋಡಿ. ನೋಡಿ ಲಟ್ಸಿಟ್ಕೊಂಡಿದ್ದೀನಿ. ಹಂಚು ಕೂಡ ಬಿಸಿಯಾಗಿದೆ. ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ತಾಯಿದ್ದೀನಿ. ಹಾಕಿದೆ ನೋಡಿ, ತೆಗಿತಾ ಇದ್ದೀನಿ. ಗುಜರಾತಿ ಸ್ಟೈಲಲ್ಲಿ ತೇಪ್ಲ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಮೊಸರು ಶೇಂಗಾ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ತೇಪ್ಲ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.